ಕೋರ್ಟ್ಗೆ ಯಾಕೆ ಬರ್ಬೇಕು ನಾವು ಅಂತ ಕೇಳ್ಬಿಟ್ರು ಅವರು. ಮೂರನೇ ಅಬ್ಜೆಕ್ಷನ್, ಯಾಕೆ ನಿಮಗೆ ಈ ಕಾನೂನು ಬೇಡ, ಈ ತಿದ್ದುಪಡಿ ಬೇಡ ಅಂದರೆ ನಾವು ಯಾಕೆ ಕೋರ್ಟಿಗೆ ಬರಬೇಕು ಅಂತ. ಯಾಕೆಂದರೆ ನ್ಯಾಯಾಂಗ ಅನ್ನುವಂಥದ್ದು ಯಾವ ಸಂವಿಧಾನಕ್ಕೆ ವಿರುದ್ಧ ಇದು, ಯಾವ ಸಂವಿಧಾನಕ್ಕೆ ವಿರುದ್ಧ ಇದು ಅಂತ ವಾದ ಮಾಡಲಾಗ್ತಾ ಇದೆಯಲ್ಲ, ನ್ಯಾಯಾಂಗ ಅನ್ನುವಂಥದ್ದು ಅದೇ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾಗಿರುವಂಥ ಮೂರನೆಯ ಅಂಗ. ಅದು ದಿ ಲಾಸ್ಟ್ ರೆಸಾರ್ಟ್ ಫಾರ್ ಜಸ್ಟಿಸ್. ನ್ಯಾಯ ಪಡೆಯುವುದಕ್ಕಿರುವ ಕಟ್ಟ ಕಡೆಯ ಅವಕಾಶವೇ ನ್ಯಾಯಾಂಗ. ಅಲ್ಲಿಗೆ ಯಾಕೆ ನಾವು ಬರಬೇಕು ಅಂದರೆ, ಏನು ಮೇಲಿಂದ ಉದುರು ಬಿದ್ದಿರೋರ ಯಾರು ಈ ದೇಶದಲ್ಲಿ? ಉಳಿದವರೆಲ್ಲರೂ ಬರ್ರಿ ನ್ಯಾಯಾಂಗಕ್ಕೆ, ನಿಮ್ಮ ಕೇಸ್ಗಳನ್ನು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಳಿ, ನಾವೇನು ಬರೋದಿಲ್ಲ, ಕೋರ್ಟ್ಗೂ ನಮಗೆ ಸಂಬಂಧ ಇಲ್ಲ. ಯಾರು ಉದುರು ಬಿದ್ದಿದ್ದಾರ ಮೇಲಿಂದ ಈ ದೇಶದಲ್ಲಿ? ಈ ದೇಶದ ನಾಗರಿಕರೆಲ್ಲರೂ ಸಮಾನರು, ಕಾನೂನುಗಳು ಸಮಾನವಾಗಿ ಅನ್ವಯ ಆಗ್ತವೆ. ಕೇಳೋದಕ್ಕೆ ಕಷ್ಟ ಆದರೂ ಕೇಳಿಸ್ಕೋಬೇಕು, ಅರ್ಗಿಸ್ಕೊಳ್ಳೋದು ಕಷ್ಟ ಆದರೂ ಅರ್ಗಿಸ್ಕೋಬೇಕು ಅಷ್ಟೇ. ಎಲ್ಲ ಸಿವಿಲ್ ಮ್ಯಾಟ್ರ್ಗಳು ನ್ಯಾಯಾಲಯದಲ್ಲಿ ಹೆಂಗೆ ಬಗೆಹರಿತಾವೋ ಹಾಗೆ ವಕ್ಫ್ ಮ್ಯಾಟ್ರ್ಗಳು ನ್ಯಾಯಾಲಯದಲ್ಲಿ ಬಗೆಹರಿಬೇಕು. ಸಿಂಪಲ್. ಒಬ್ಬ ಆಸ್ತಿಯ ಮಾಲಕ ಯಾರು ಅನ್ನೋದನ್ನು ತೀರ್ಮಾನಿಸುವ ಲೋವೆಸ್ಟ್ ಎವರ್ ಅವಕಾಶ ಇರೋದು ಜಿಲ್ಲಾಧಿಕಾರಿಗಳಿಗೆ. ವಕ್ಫ್ಗೂ ಅಷ್ಟೇ. ಯಾವುದಾದ್ರೂ ಆಸ್ತಿ ನಿಮ್ಮದು ಅಂತ ಅನಿಸಿದರೆ ನಿಮ್ಮ ಹತ್ರ ಏನು ದಾಖಲೆಗಳಿದಾವೆ ತಗೊಂಡು DC ಹತ್ರ ಬನ್ನಿ, ನೋಡಿ ಸ್ವಾಮಿ ನಮ್ಮ ಆಸ್ತಿ ಇದು, ನಮ್ಮ ಹತ್ರ ಈ ದಾಖಲೆಗಳಿದ್ದಾವೆ, ಇಂಥ ಧಾರ್ಮಿಕ ಶ್ರದ್ಧಾವಂತ ಮುಸಲ್ಮಾನ ಇದನ್ನು ದಾನವಾಗಿ ನಮಗೆ ವಕ್ಫ್ಗೆ ಬರೆದು ಕೊಟ್ಟಿದ್ದಾನೆ, ಇಲ್ಲಿದೆ ನೋಡಿ ದಾನಪತ್ರ. ನಮ್ಮ ಆಸ್ತಿ ಮೇಲೆ ಇನ್ಯಾರೋ ಕಣ್ಣಾಕಿದ್ದಾರೆ, ಇನ್ಯಾರೋ ಅದನ್ನು ಅತಿಕ್ರಮಣ ಮಾಡಿ ಕೂತ್ಕೊಂಡಿದ್ದಾರೆ, ಈ ಆಸ್ತಿ ನಮಗೆ ಕೊಡಿಸಿ ಅಂತ ಜಿಲ್ಲಾಧಿಕಾರಿ ಹತ್ರ ಬನ್ನಿ. ವಾಟ್ ಈಸ್ ದ ಟ್ರಿಬ್ಯುನಲ್ ಅಂತೆ, ಬೋರ್ಡ್ ಅಂತೆ, ಏನಿದೆ ವ್ಯವಸ್ಥೆ? ದೇಶದಲ್ಲಿ ಜನ ಜಾಣರಾಗಿದ್ದಾರೆ, ತಿಳುವಳಿಕೆ ಬಂದಿದೆ, ಪ್ರಶ್ನಿಸಿದ್ದಾರೆ. ಅದಕ್ಕಾಗಿ ಈ ಬದಲಾವಣೆ ಬಂದಿದೆ. ಅರ್ಗಿಸ್ಕೋಬೇಕಷ್ಟೆ, ಯಾರಿಗೇನು ಕಷ್ಟ ಆದರೂ ಕ್ವಿಕ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಲಿದ್ದಾರೆ, ನೆನ್ನೆ ಮಧ್ಯಾಹ್ನನೇ ಹೋಗಿದ್ದಾರೆ. ಅಂದ್ಕೊಂಡಂಗಾಗಿದ್ರೆ ಇವತ್ತು ರಾತ್ರಿ ಬರಬೇಕಾಗಿತ್ತು, ಆದರೆ ಇವತ್ತು ಅಲ್ಲೇ ಹಾಲ್ಟ್ ಮಾಡ್ತಾರೆ ಅಂತ ಸುದ್ದಿ. ಹೋದ ಕೆಲಸ ಪೂರ್ತಿಯಾಗಿ ಆಗಿಲ್ಲ, ಎಲ್ಲ ಭೇಟಿಗಳು ಮುಗಿದಿಲ್ಲ ಅನ್ನುವ ಕಾರಣಕ್ಕೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದರೂ ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬ್ತಾ ಇದೆ. ಅದ್ದೂರಿ ಕಾರ್ಯಕ್ರಮಗಳನ್ನು ಕರ್ನಾಟಕದ 4 ಭಾಗಗಳಲ್ಲಿ 4 ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ, ನೀವು ಬರಬೇಕು ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ಒಪ್ಕೊಂಡಿದ್ದಾರೆ ಅಂತ ಸುದ್ದಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೆಷನ್ನಲ್ಲಿ ಬ್ಯುಸಿ ಇದ್ದಿದ್ದಕ್ಕೆ, ಅಧಿವೇಶನದಲ್ಲಿ ಬ್ಯುಸಿ ಇದ್ದಿದ್ದಕ್ಕೆ ಭೇಟಿ ಸಾಧ್ಯ ಆಗಿರಲಿಲ್ಲ. ಈಗೇನೋ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತಲೂ ಸುದ್ದಿ ಬಂತು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗಿನ ಭೇಟಿ ಕೂಡ ಆಗಿದೆಯಂತೆ. ಅಜೆಂಡಾಗಳ ಲೆಕ್ಕದಲ್ಲಿ ಯಾವ್ಯಾವುದಿತ್ತು ಅಂದರೆ ಬಹಿರಂಗವಾಗಿ ಹೇಳೋದು ಅಂತಲ್ಲ, ಬಟ್ ವಿ ನೋ ವಾಟ್ ಈಸ್ ಇಟ್. KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಸಚಿವ ಸಂಪುಟ ಪುನರ್ರಚನೆ ಏನು ಮಾಡೋಣ, 4 ಜನ MLCಗಳ ನಾಮನಿರ್ದೇಶನದ ಸಮಯ ಬಂದಿದೆ, ಯಾರ್ಯಾರನ್ನೋ ಏನೇನು ಮಾಡಬೇಕು, ಇವು ಅಜೆಂಡಾ ಆಗಿದ್ದು. MLCಗಳ ನಾಮನಿರ್ದೇಶನದ ವಿಷಯಕ್ಕೆ ಬಂದರೆ ಕರೆಕ್ಟಾಗಿ ಹಂಚಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ ಒಂದು ಹೆಸರು, DK ಶಿವಕುಮಾರ್ ಹೇಳಿದ ಇನ್ನೊಂದು ಹೆಸರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ಮತ್ತೊಂದು ಹೆಸರು, ಹೈಕಮಾಂಡ್ ಹೇಳಿದ ಮಗದೊಂದು ಹೆಸರು. ಈ 4 ಜನರನ್ನು MLCಗಳಾಗಿ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುವುದು ಅನ್ನುವ ತೀರ್ಮಾನ ತಗೊಂಡಿದ್ದಾರೆ. ಇನ್ನು ಹೋದ ಕೆಲಸ, ಮುಖ್ಯವಾದ ಕೆಲಸ ಕರ್ನಾಟಕ ಭವನದ ಉದ್ಘಾಟನೆ ಕಾರ್ಯಕ್ರಮ, ಅದಂತೂ ಆಗಿದೆ, ನೆನ್ನೆನೇ ಆಗಿದೆ, ನೆನ್ನೆ ಸಾಯಂಕಾಲಕ್ಕೆ. ಸಿದ್ದರಾಮಯ್ಯನವರು ಎಲ್ಲ ಭೇಟಿಗಳನ್ನು ಮುಗಿಸಿಕೊಂಡು ನಾಳೆ ಬರ್ತಾರಂತೆ. ಇದೆಲ್ಲದರ ಮಧ್ಯೆ ಇರುವ ಕುತೂಹಲ, ಹನಿ ಟ್ರ್ಯಾಪ್ ವಿಷಯ ಚರ್ಚೆಗೆ ಬರುತ್ತಾ ಅಂತ. ಬಂದರೆ ಗೊತ್ತಾಗುತ್ತೆ, ಹೇಳ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.